ಗೃಹಲಕ್ಷ್ಮಿಯ ಬಳಿಕ ಅನ್ನಭಾಗ್ಯದ ಹಣ ಬಾಕಿ, ಕಳೆದ ಜನವರಿಯ ಅಕ್ಕಿ ನೀಡಿಲ್ಲ, ಅಕ್ಕಿಗೆ ಮೀಸಲಿಟ್ಟ 657 ಕೋಟಿ ಎಲ್ಲೋಯಿತು? ಬಿಜೆಪಿ ಸದಸ್ಯ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ದಾರೆ. ಬಾಕಿ ಇದೆ ಎಂದು ಒಪ್ಪಿದ ಆಹಾರ ಸಚಿವ ಮುನಿಯಪ್ಪ. ಗೃಹಲಕ್ಷ್ಮಿಯ ಬಳಿಕ ಅನ್ನಭಾಗ್ಯದ ಹಣ ಬಾಕಿ, ಕಳೆದ ಜನವರಿಯಲ್ಲಿ ಅಕ್ಕಿ ನೀಡಿಲ್ಲ, ಅಕ್ಕಿಗೆ ಮೀಸಲಿಟ್ಟ 657 ಕೋಟಿ ಎಲ್ಲೋಯಿತು? ಹೇಳಬೇಕಾಗಿರೋ ಪ್ರಶ್ನೆನೇ ಇದು. ಬಿಜೆಪಿಯ ಸದಸ್ಯ ತೆಂಗಿನಕಾಯಿ ಪ್ರಶ್ನೆ. ನೀರು ಸೇದೋ ತಾಕತ್ತಿದ್ರೆ ಮಾತ್ರ ರಾಟೆಗೆ ಹಗ್ಗ ಹಾಕಬೇಕು. ಅಕ್ಕಿ ಕೊಡ್ತೀವಿ, 2,000 ರೂಪಾಯಿ ದುಡ್ಡು ಕೊಡ್ತೀವಿ ಹೇಳ್ಕೊಂಡಿದ್ ನೀವೇ. ಕೊಡೋದಕ್ಕೆ ನಿಮ್ಮಲ್ಲಿ ಹಣ ಇಲ್ಲ. ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗದ ತಾಯಿ ತಿಂಗಳಿಗೆ 4 ಬಾರಿ ಬ್ಯಾಂಕ್ ಮೆಟ್ಟಿಲೇರುತ್ತೆ. ನಿಮಗೆ ಶಾಪ ಅಲ್ವಾ ಅದು? ಎದ್ದು ನಿಲ್ಲೋದಕ್ಕಾಗಲ್ಲ. 40% ಅಂಗವೈಕಲ್ಯ ಇರೋ ತಾಯಿ ಇವತ್ತು ಬ್ಯಾಂಕ್ಗಳಲ್ಲಿ ಕಾಯ್ತಾ ಇದ್ದಾರೆ. ಸಿದ್ದರಾಮಣ್ಣನ ಹುಂಡಿ ಕಾಸು ಬಿತ್ತ ಅಂತ ಕೇಳೋದಿಕ್ಕೆ. ಆ ಕ್ಯಾಶಿಯರ್, ಬ್ಯಾಂಕಿನ ಕ್ಯಾಶಿಯರ್ ಹುಂಡಿ ಕಾಸು ಬಿದ್ದಿಲ್ಲ ನಿಮಗೆ ಮೊನ್ನೆನೇ ಹೇಳಿ ಕಳಿಸಿದ್ನಲ್ಲ ಅಂತ ಹೇಳುತ್ತಂತೆ. ಅಂದರೆ ಒಂದು ಸಿಸ್ಟಮ್ ಅನ್ನು ನೀವು ಜಾರಿಗೆ ತರಬೇಕಾದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು. ಅದಕ್ಕೊಂದು ಇಲಾಖೆ ಇದೆ, ಆ ಇಲಾಖೆಗೊಂದು ಸಚಿವೆ ಇದ್ದಾರೆ, ಶ್ರೀಮತಿ. ಆ ಇಲಾಖೆಯನ್ನ ತಿಂಗಳಿಗೆ 2,000 ರೂಪಾಯಿ, 3 ರಿಂದ 3.5 ಕೋಟಿ ಜನ ಇದ್ದಾರೆ ಗೃಹಲಕ್ಷ್ಮಿಯ ಫಲಾನುಭವಿಗಳು, ಅಥವಾ 2 ರಿಂದ 2.5 ಕೋಟಿ ಅನ್ಕೊಳ್ಳಿ. ಆ ಜನರಿಗೆ ತಲುಪಿಸುವಂತಹ ಒಂದು ಪಾರದರ್ಶಕವಾದ ಸಿಸ್ಟಮ್ ನಿಮ್ಮ ಸರ್ಕಾರದಲ್ಲಿ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ 7.5 ಕೋಟಿಯ ಯೋಗಕ್ಷೇಮ, ಕನ್ನಡಿಗರ ಯೋಗಕ್ಷೇಮ ಹೆಂಗ್ರಿ ನೋಡ್ಕತ್ತೀರಿ? ಬಹುದೊಡ್ಡ ಇಲಾಖೆ ಅಲ್ವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಗೃಹಲಕ್ಷ್ಮಿಗೊಂದು ಸಮಿತಿ ರಚನೆ ಮಾಡಿದ್ದೀರಲ್ರಿ. ಗೃಹಲಕ್ಷ್ಮಿಗೆ ಒಂದು ಪ್ರಾಧಿಕಾರ ರಚನೆ ಆಗಿದೆ, ಅದರ ಮೇಂಟೈನ್ ಮಾಡೋದಕ್ಕೆ ಒಂದು ಪ್ರಾಧಿಕಾರ, ಒಂದು ಸಮಿತಿ ಇದೆ. ಆ ಸಮಿತಿಯಲ್ಲಿ 17ಕ್ಕೂ ಹೆಚ್ಚು ಮೆಂಬರ್ಗಳಿಲ್ವಾ? ಇಲ್ಲೇನು ಸಮಸ್ಯೆ? ತಿಂಗಳಾದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಒಂದು ಪದನ ಕಲ್ತ್ಕೊಂಡು ಇಟ್ಕೊಂಡಿದ್ದಾರೆ ಬಾಯ್ಹಾಟ್ ಮಾಡಿ. ಏನು ಕೇಳಿದ್ರು ಟೆಕ್ನಿಕಲ್ ಇಶ್ಯೂ. 2,000 ರೂಪಾಯಿ ದುಡ್ಡು ಬೇಕು ಅಂತ ಯಾವುದಾದ್ರೂ ಸೀರೆ ಉಟ್ಟ ಮಹಿಳೆ ಬಂದು ವಿಧಾನಸೌಧದಲ್ಲಿ ಸ್ಟ್ರೈಕ್ ಮಾಡಿಲ್ಲ. ಯಾವೊಬ್ಬರೂ ಮಾಡಿಲ್ಲ. ಯಾವುದಾದ್ರೂ BPL ಕುಟುಂಬ ವಿಧಾನಸೌಧದ 3ನೇ ಮಹಡಿಗೆ ಬಂದು ನಮಗೆ ಅಕ್ಕಿ ಕೊಡಿ ಅಂತ ಕೇಳ್ಕೊಂಡಿರಲಿಲ್ಲ. ಎಲ್ಲವನ್ನೂ ನೀವೇ ಧಾರೆ ಎರೆದು ಕೊಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಂಡ್ರಿ. ಈಗ ಆ ಬಡ ಕುಟುಂಬಗಳನ್ನು ಬೀದಿಗೆ ತರ್ತಾ ಇದ್ದೀರಿ. ಸರ್ಕಾರದ ವೈಫಲ್ಯ ಇದು. ನಿಮ್ಮನ್ನು ಪಡೆದುಕೊಂಡವರು ದೌರ್ಭಾಗ್ಯವಂತರೋ ಅಥವಾ ಇನ್ನೇನು ಹೇಳೋದು? ಈ ಹಿಂದೆ ರಾಜ್ಯ ಸರ್ಕಾರ 5 kg ಅಕ್ಕಿ ಬದಲು 170 ರು ನೀಡ್ತಾ ಇತ್ತು. ಕೇಂದ್ರ ಸರ್ಕಾರವೇ, ಇದು ತೆಂಗಿನಕಾಯಿಯವರ ಆರೋಪ, ಕೇಂದ್ರ ಸರ್ಕಾರವೇ ರಾಜ್ಯಕ್ಕೆ ಹೆಚ್ಚುವರಿ ಅಕ್ಕಿ ನೀಡುವುದಾಗಿ ಹೇಳಿದ್ದರಿಂದ ಗೊಂದಲ ಉಂಟಾಗಿದೆ. ಇದರಿಂದ ಬಾಕಿ ಉಳಿದಿಟ್ಟು ಅದನ್ನು ಉಳಿಸ್ಕೊಂಡು ಜನವರಿ ತಿಂಗಳ 5 kg ಅಕ್ಕಿ ಹಣ ಆರ್ಥಿಕ ಇಲಾಖೆಯ ಬಳಿ ಉಳಿದ ಅಕ್ಕಿ ಬದಲು ನೀಡುವ 657 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರಲ್ಲ, ಅದು ಎಲ್ಲೋಯ್ತು? ಸದನಕ್ಕೆ ಸಚಿವ KH ಮುನಿಯಪ್ಪ ಮಾಹಿತಿ. ನಿಜಕ್ಕೂ ಕೂಡ ಅತ್ಯಂತ ವಿಪರ್ಯಾಸದ ಸಂಗತಿ. ನಮ್ಮ ನಾಳುವ ಸರ್ಕಾರ ಜನಹಿತಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾದ ನಂತರ ಸಂಕಟ ಅನಿಸುತ್ತೆ. ಬದಲಾಗಬೇಕು ಸರ್ಕಾರದ ಸಿಸ್ಟಮ್ಗಳು ಅನ್ನೋ ಜನಾಗ್ರಹಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.